ಯಾರವರು? ಯಾರವರು? ನಾನು ಈ ನಾಡಿನ ಹೆಸರಾಂತ ರಾಜರು ತಮ್ಮ. ಅರ್ಥಾತ್ ಪ್ರೇಮ ತರಂಗದ ತೂಗು ಎಲೆ ಮೇಲೆ ನಿತ್ಯ ತೂಗು ಯುವರಾಜ ರವಿವರ್ಮ. ಏ ನೀಚ, ನೀನೇಕೋ ಇಲ್ಲಿ? ಶಾಂತ, ಅಂದು ನನ್ನ ಕೈ ತಪ್ಪಿ ಕಳಿಸಿದ ಮಾಂಗಲ್ಯಕ್ಕೆ ಮರಳಿನ ಔಷಧ ತುಂಬಿ ನಿನ್ನ ಕೈ ಹಿಡಿಯಲು ಬಂದಿರುವೆ. ಮೋಕ್ಷ ಬಾಯ ಮೂರ್ಖನಂತವನೇ, ನಾನ್ಯಾರು ಎಂಬುದು ಗೊತ್ತು ತಾನೆ. ಈ ನಗರದ ನಾಯಕ ಶ್ರೀರಾಮಚಂದ್ರನ ಹೆಂಡತಿ ಶಾಂತ ನಾನು. ಶ್ರೀರಾಮಚಂದ್ರ ಅರ್ಥಾತ್ ನಗರದ ನಾಯಕ. ಗೆಳೆಯನ್ನೇ, ನನ್ನ ಗಂಡ ಶ್ರೀರಾಮಚಂದ್ರ ಎಂದು ಸೀತೆ ಅಂತೇಳಿ ಜಪಿಸಿ ಕುಳಿತುಕೊಳ್ಳಲು ಇದೇನು ತ್ರೇತಾಯುಗವಲ್ಲ, ಇದು ಕಲಿಯುಗ. ಅಂತ ಸಾವಿರಾರು ಚಂದ್ರನ ಮೆಟ್ಟಿ ಆಳುವ ತಿಟ್ಟರು ನಾನಿರುವಾಗ ಬಿಡು ನಿನ್ನ ಕಂತೆ ಪುರಾಣವನ್ನು. ಇವನೇ ನನ್ನ ಕಂತು ರಾಯಣೆಂದು ಒಪ್ಪಿ ನನ್ನ ಕೈ ಹಿಡಿದರೆ 100 ಅಂತಸ್ತಿನ ಅರ್ಧಾಂಗಿನಿ ಆಗಿ ಬಾಳುವೆ ಈ ನನ್ನ ನಗರದಲ್ಲಿ. 100 ಅಂತಸ್ತಿನ ಅರ್ಧಾಂಗಿನಿ? ಎಲ್ಲ ಹುಚ್ಚ ನಾಯಿ ಅಂತವನೇ. ಒಂಟೆ ಹೆಣ್ಣಿನ ಮುಂದೆ ಬಡಿವಾದ ಬಂಟನಾಗಿ 100 ಅಂತಸ್ತಿನ ಅರ್ಧಾಂಗಿನಿ ಅಂತ ಬೊಗಳ್ತಾ ಇದೆಯಲ್ಲ. ಈ ನಿನ್ನ 100 ಅಂತಸ್ತು ಕೇವಲ ನಾ ಮೆಟ್ಟು ಹರಕು ಚಾಪ್ಪರ್ಗೆ ಸಮ. ಮುಚ್ಚಬಾಯಿ ಪಂಡನಂತವನೇ, ಇವಳು ಸಾಕ್ಷಾತ್ ಪರಮಾತ್ಮನ ಸನ್ನಿಧಿಯಲ್ಲಿ ನನ್ನ ಸರ್ದಾರನ ಕೈಯಿಂದ ತಾಳಿ ಕಡಿಸ್ಕೊಂಡಿರುವ ನಿಜಗರತಿ ಭಾರತಿ ಹೆಣ್ಣು ಅಂದಾಗ ಒಂದು ಹೆಣ್ಣಿನ ಮುನಿ ಅಂತಸ್ತಿನ ಆಸೆಯನ್ನು ತೋರಿಸ್ತಾ ಇದೆಯಲ್ಲ. ನನ್ನ ಗಂಡ ಪಂಚಾಯಿತಿಯಲ್ಲಿ ಪ್ರವಚನ ನೀಡುವಾಗ ಅವರು ಹೇಳುತ್ತಿರೋ ಒಂದೊಂದು ಮಾತುಗಳಿಗೂ ನಿನ್ನ ಮಾತುಗಳು ಕಿರು ಬೆರಳಿಗೆ ಸಮ. ಶಾಂತ, ಪಂಚಾಯತ್ ಪ್ರಮುಖ ನನ್ನ ಗಂಡನೆಂದು ಪುಂಡಳಂತ ಹಾರಾಡಬೇಡ ನನ್ನ ಮುಂದೆ. ಯುವಕ ರಾಜಕೀಯ ದುರಂತದ ಬಲೆ ನಿನ್ನ ಗಂಡನ ಪಂಚಾಯತ್ ಒಮ್ಮೆ ಸೋಕಿದರೆ ಗಾಸಿಯಾಗಿ ಮಸೀದು ಕುಳಿತುಕೊಳ್ಳೋಣ ನಿನ್ನ ಮುಂದೆ. ಅದು ನಿನ್ನಂತವನಿಂದ ಯಾವ ಕಾಲಕ್ಕೂ ಸಾಧನೆ ಇಲ್ಲ. ಯಾಕಂದ್ರೆ ರತ್ನವನ್ನು ತಿಪ್ಪೆಯಲ್ಲಿ ಮುಚ್ಚಿಟ್ರು ಕೂಡ ಅದು ರತ್ನವಾಗಿ ಶೋಭಿಸ್ತದೆ ವಿನಃ ಜಂಗು ಹತ್ತಿದ ಕಬ್ಬಿಣವಲ್ಲ. ಸಾಧ್ಯವಾಗದೆ ಸಾಧಿಸಿ ಹೊರಟಿರುವ ಈ ರವಿವರ್ಮನ ಜಯಂತರ ಮಂತ್ರವನ್ನು ತುಂಬಿಕೊಂಡು ನಾಳಿಗೆ ಬರೋದು ನಿನ್ನ ಬಾಗಿಲಿಗೆ. ಆ ಚಾಯಿ ಬೀಚಿಕೊಳ್ಳದೆ ಯಶೋಧನೆಯಾಗಿ ಬಾರೆ ಈ ಕೃಷ್ಣನ ಮನೆಗೆ. ಕೃಷ್ಣನ ಬಗ್ಗೆ ನಿನಗೇನು ಗೊತ್ತು? ಕೃಷ್ಣನ ಕಪಟ ನಾಟಕದ ಗೊತ್ತಿಲ್ಲದ ನಾಯಿ ನೀನು. ಅವನು 10 ಅವತಾರವನ್ನು ತಾಳಿ 16 ಅವತಾರವನ್ನು ಹೊಂದಿರುವ ರಾಕ್ಷಸರ ಸಂಹಾರ ಮಾಡಿರುವ ಆ ಕೃಷ್ಣನ ಬಗ್ಗೆ ತಿಳಿಯದೆ ಅವನ ಹೆಸರಿಗೆ ಮಸಿ ಬಳೆಯಬೇಡ. ಸುಮ್ಮನೆ ಹೊಟ್ಟಗೋ ಇಲ್ಲಿಂದ. ಶಾಂತ, ಹೊರಟು ಹೋಗಲು ಬಂದಿಲ್ಲ ಶಾಂತ. ಘಟ ಸರ್ಪದ ನರನಾಗರನಾಗಿ ನಿನ್ನ ತುಟಿ ಕಚ್ಚಲು ಬಂದಿರುವೆ. ಕಟ್ಟಿದು ಬುಗಿರಿ ಅಂತೆ ಕಲಾಕೃತಿ ತುಂಬಿರುವ ಈ ನಿನ್ನ ಹೊಂಬಳಿಕೆನ ರೂಪರಾಶಿಗೆ ನಾನು ಮನಸೋತೋಗಿದ್ದೇನೆ. ಕಾಮ ಬಾ ಶಾಂತ ಬಾ. ನೀರಿಲ್ಲದ ಕೆರೆಯಲ್ಲಿ ಬಾಯಾರದ ಪಕ್ಕ ಪಕ್ಷಿ ಅಂತೆ ಕಾಮದ ಬಾಯಕ್ಕೆ ಬರುತ್ತನೋ ಈ ರವಿವರ್ಮ. ಆ ದಾಹ ತೀರಿಸಲು ಬಾರೆ ನೀ ರತಿ ದೇವತೆಯಾಗಿ. ನನ್ನ ಸನಿಹಕ್ಕೆ ಬರದಿರೋ ಕಾಮುಕ. ನಿನ್ನಂತೆ ಕಾಮಗೆಟ್ಟ ಕಾಮುಕ ನಾಯಿಗಳು ಆ ನನ್ನ ಶ್ರೀದೇವಿ ಮುಟ್ಟಲು ಹೋದಾಗ ಅವಳ ರೋಷನ ಅಗ್ನಿಗಿಂತ ಸುಟ್ಕೊಂಡು ಸತ್ತು ಹೋದರು. ಅದರಂತೆ ನೀನೇನಾದ್ರ ಮುಟ್ಟಿದ್ದ ನಿಜವಾದ್ರೆ ನನ್ನ ರೋಷನ ಸುಟ್ಕೊಂಡು ಸತ್ತು ಹೋಗ್ತೀಯ. ನೀನು ಗಂಡಸೇ ಆಗಿದ್ರೆ, ನಿನ್ನಲ್ಲಿ ಗಂಡಸನ ಧೈರ್ಯ ಇದ್ರೆ ಬಾರ ಗಂಡಸಾಗಿ ಮುಂದಕ್ಕೆ. ನನ್ನ ಗಂಡಸ್ತ ಸವಳಕ್ಕುವ ಆ ಬಂಡೆ ಹಣ್ಣ ನಾನ್ಯಾರು ಗೊತ್ತೇ? ಇಡೀ ಬ್ರಹ್ಮಾಂಡವನ್ನು ಸೊತ್ತೆ ಬಗಲಲ್ಲಿ ಹಿಡಿದು ನರಕಾಸುರ ತದನು ಈ ರವಿವರ್ಮ. ನಿನ್ನಂತ ಅನೇಕ ನಾರಿನತ್ತನೆ ಬದಲಾಯಿಸಿ ಅವರನ್ನು ಸ್ವಂತ ನನ್ನ ಒತ್ತೆ ಸೂರ್ಯನಾಗಿ ಇಟ್ಟುಕೊಂಡ ದಿಟ್ಟ ಯುವರಾಜ ಈ ರವಿವರ್ಮ. ಈಗೇನಾದ್ರೂ ಕೆಲಸ ಮಾಡಲು ಒಂದು ಹೆಜ್ಜೆ ಮುಂದಿಟ್ಟಿದ್ದೆ ಆದ್ರೆ ಎದ್ದು ಬಂದನಿಗೆ ಹೋಗ್ತಾರೆ ಈ ಸಮಾಜದ ವೀರ ಗರತಿಯರು.
ಸಮಾಜ. ಇದೊಂದು ಹುಚ್ಚು ಗರತಿರೋ ಸಮಾಜ ಶಾಂತ. ಈ ನಿನ್ನ ಸಮಾಜದಲ್ಲಿ ಎಂತೆಂತ ಕರ್ತಾರೆ ನಿನಗೆ ಗೊತ್ತೇ? ಗಂಡನ ದೇವರೆಂದು ಗಂಡನ ಮುಂದೆ ಬಂಡುತನದ ಮಾತು ಹೇಳಿ ಕಂಡವರ ಅಂಗ ಸುಖ ಬಯಸುವ ನಿನ್ನಂತ ಬಿಡಾಡಿಯನ್ನು ಬಿಡಿಸ್ತಿಲ್ಲ ಈ ನಿನ್ನ ಸಮಾಜದಲ್ಲಿ. ಅತ್ತಿಗೆ ನಾನೊಬ್ಬ ದೈವ ಭಕ್ತಳೆಂದು ನಿತ್ಯ ಶಿವ ಪೂಜೆ ಮಾಡಿ ಗತ್ತು ಗರತೆ ಆಗಿ ತಮ್ಮ ಶೀಲವನ್ನು ಹಾಳು ಮಾಡಿಕೊಂಡ ನಿನ್ನಂತ ಡಾಂಬಿಕನ್ನು ಬೆಳೆಸಿಲ್ಲ ಈ ನಿನ್ನ ಸಮಾಜದಲ್ಲಿ. ಅತ್ತಿಗೆ ಹೆತ್ತ ತಾಯಿ ಎಂದು ಮೈದು ನಾ ನಿತ್ಯ ತಾಯಿ ಪ್ರೀತಿ ತೋರಿದರು ಅವನಿಂದ ಮೋಹದ ಮುತ್ತನ್ನೇ ಬಯಸಿದ ನಿನ್ನಂತ ಡಾಂಬಿಕನ್ನು ಬೆಳೆಸಿಲ್ಲ ಈ ನಿನ್ನ ಸಮಾಜದಲ್ಲಿ. ದೇವರ ಗುಡಿಗೆ ಹೋಗ್ತಾನೆ ಅಪ್ಪ ಹೇಳಿ ಆ ರಾಮನ ಕೈ ಹಿಡಿದು ತನ್ನ ಚೀಲವನ್ನೇ ಹಾಳು ಮಾಡಿಕೊಂಡ ನಿನ್ನಂತ ಪಿಶಾಚಿಯನ್ನು ಬಿಟ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಅಂದಾಗ ಯಾವ ಕಡೆ ಎದ್ದು ಬರ್ತಾರೆ ಈ ನಿನ್ನ ಗರತೆಯರು. ಈ ಸಮಾಜ ಗರತಿ ಕುಲಕ್ಕೆ ಇಷ್ಟೊಂದು ಜಾಸ್ತಿ ಮಾತಾಡ್ತಾ ಇದೆಯಲ್ಲ, ನೀನು ಎಷ್ಟು ಜನ ರಕ್ತಕ್ಕೆ ಹುಟ್ಟಿರ್ಬೇಕು ಕೆಟ್ಟ ಸೂಳೆ ಮಗನೇ. ಎತ್ತಿದ ಕೈಯನ್ನು ಕೆಳಗಿಳಿಸು, ಇಲ್ಲವಾದ್ರೆ ಈ ಹೆಣ್ಣಿನಿಂದಲೇ ನಿನ್ನ ಕ್ರಾಂತಿ ಆಗಿ ಹೋಗಿತ್ತು. ಯಾಕಂದ್ರೆ ಇವಳು ಮಾನವಂತರ ಮಗಳು, ಮೇಲಾಗಿ ಶ್ರೀರಾಮಚಂದ್ರನ ಹೆಂಡತಿ. ನಾ ಸತ್ತರು ಚಿಂತೆ ಇಲ್ಲ, ನಿನ್ನ ಪ್ರಾಣ ತೆಗೆಯದೆ ನಾ ಬಿಡಲಾರೆ. ಸಮೃದ್ಧ ಆದ ನಿನ್ನ ಅಂಗಾಂಗದ ಸುಖ ಕಂಡು ಚಂಚಲಗೊಂಡ ನನ್ನ ಮನಸ್ಸಿಗೆ ತೃಪ್ತಿ ಸಿಗಬೇಕಾದ್ರೆ ಇಂದು ನಿನ್ನ ಶೀಲನ ಮಾಡುವುದೇ ನನ್ನ ಬಲವಾದ ಛಲ. ಬಾರೇ ಶಾಂತ, ನನ್ನೊಳಗೆ ಬಾ. ಕಮಲಾದೇವಿಯ ಸನ್ನಿಧಾನದಲ್ಲಿ ನನ್ನ ಕೈ ಹಿಡಿದ ಮಗಳೇ, ನಿನ್ನ ಸಿರವನ್ನು ಕಡಿಯದೆ ಬಿಡಲಾರೆ. ನನ್ನಿ ಕೆಲಸಕ್ಕೆ ಅಡ್ಡಾದ ನೀನವನ್ನೇ ಮಾನವನ್ನು ಮರೆತು ಮುತ್ತೈದರ ಬಾಯಿಗೆ ಕೊಳ್ಳಿ ಹಚ್ಚಿದ ನೀಚಲು ಕೊಲ್ಲುವುದು ಬೀರನೆಂಬ ಯಮಧರ್ಮ. ಯಮಧರ್ಮ ಲೇ ಬೀರ, ನನ್ನೆಲ್ಲ ತಡೆಯಷ್ಟು ತಾಕತ್ತಿಲ್ಲ ನಿನ್ಗೆ. ನಿನ್ನದೇ ಅಷ್ಟೇ ಆಗ್ಲಿ ಇಂಥ ಹೇಳಿ ಕೆಲಸ ಮಾಡುವ ನಿಮ್ಮಪ್ಪ ತಿಳಿ ಮೆಟ್ಟಿಸಲಿ. ಇವನು ಬರೀ ಬೀರನಲ್ಲ, ನಿಮ್ಮಂತ ಕಾಮಾದ ಬಿಸಿಲು ಕುಡಿಯಲು ಓಡಿ ಬಂದ ಗಂಡದ ಬೀರ. ಗಂಡದ ಬೀರ ಚಂಡಳಾಗಿ ಇವಳನ್ನು ಮದುವೆ ಮಾಡಿ ಕೊಡದೆ ಆ ರಾಮನ ಕೈ ಹಿಡಿಸಿ ಅವನು ಎತ್ತಿ ಹಾಕಿದ ಎಂಜಾಲನ್ನ ತಿಂದು ನಾಯಿ ಅಂತ ಯಾರಲ್ಲಿ ಮಳ್ಳ ಕುರಿಯಲ್ಲೇ ಮಗಳೇ, ನಿನ್ನ ಪಾಪದ ಕೂಡ ಹೊಡೆದು ನಾಡ ಶಾಂತಿಗಳು ಪಂದೊಟ್ಟು ಬಂದ ಸಿಂಹದ ಮರೆ. ಸಿಂಹದ ಮರೆ ನಿನ್ನಂತ ಸಾವಿರಾರು ಸಿಂಹದ ಮರಿಗಳನ್ನು ಸೆರೆ ಇಟ್ಟು ಸ್ವಂತ ನನ್ನ ಅಗ್ನಿ ಪಂಜರದಲ್ಲಿ ಕೂಡಿಟ್ಟ ಶೂರ ನಾನು. ಸುಮ್ಮನೆ ಮರ್ಯಾದೆ ಇವಳನ್ನ ಬಿಟ್ಟು ಹೊರಟೋಗೋ, ಇರದಿದ್ದರೆ ಮುಂಜಾನೆ ಸೂರ್ಯ ಮೂಡದೊಳಗೆ ಈ ಬೀರ ಆ ಸೂರ್ಯಕ್ಕೆ ನೋಡೋದಿಲ್ಲ. ನಿನ್ನಂತ ಹೇಳಿಗೆ ಆದರೆ ನನ್ನ ಅಕ್ಕನ ಕೈಗೆ ಸಿರಿಸಿ ಬಿಟ್ಟು ಹೋಗಲು ಕೈಗೆ ಬಳೆ ತೊಟ್ಟಿಲ್ಲ. ಕಡಿಗೆ ಕಂಕಣ ಕಟ್ಟಿ ರಣಭೂಮಿಗೆ ಬೆಳೆ ಕೊಟ್ಟು ರಣರಂಗದಲ್ಲಿ ಸಟ್ಟುವರು ಕಾಲಿಟ್ಟೆ. ಈ ಪಾಪಿಗಳ ಬಿಡಬೇಕಂದು ಇಲ್ಲ ನನ್ನಂದ ಬಿಡಬೇಕಂದು ಕನಸಾಗಿ ಬಂದುಬಿಟ್ಟು ನನ್ನ ಅಕ್ಕನ ಕೈನ ಈಗಲೇ ಮುಟ್ಟಿದ್ರೆ ಏನು ಮಾಡ್ತಿಲ್ಲ? ಮೊಟ್ಟ ಬರೆಯ ಕೆಟ್ಟ ಕೈಯನ್ನು ನನ್ನ ಕೊಡ್ಲಿದ ಕತ್ತರಿಸಿ ಹಾಕಿ ಬಿಡುವೆ. ನೆತ್ತರ ಹಾಕಿ ಬರೋ ಕಾರಣದಿಂದ ನನ್ನ ಅಕ್ಕನ ಪಾದ ತೊಯ್ತೀನಿ.
ಹಾಗಾದರೆ ಹಿಂದೆ ನಿನ್ನ ಆಸ್ತಿ ಎತ್ತಿ ಹಾಕಿ ನಿನ್ನ ತಾಯಿಯ ತಂದೆ ಅಣ್ಣಂದಿರು ಕೊಂದಾಗ ತೋರಿಸಬೇಕಾಗುತ್ತಲೇ ಈ ನಿನ್ನ ತಾಕತ್ತನ್ನು. ಮರೆತು ಹೋದ ಹೃದಯದಲ್ಲಿ ಚೆಚ್ಚನ್ನು ಹೊತ್ತಿ ಉಳಿಸಿಬಿಟ್ಟೆಯ ನನ್ನೊಡಲಲ್ಲಿ. ಹಾಲದ್ರನ ಸಂಸಾರದಲ್ಲಿ ವಿಷವನ್ನು ಬೆರೆಸಿ ನನ್ನ ಹತ್ತವರನ್ನ ಒಬ್ಬರು ಕೆಟ್ಟವರು ಯಾರನ್ನು ಗೊತ್ತಾದ್ರೆ ಅವರೊಬ್ಬವ ರುಂಡವನ್ನು ಚಂಡಾಡಿ ಆ ರುಂಡಕ್ಕೆ ನಾವು ಬೆಟ್ಟುವ ಚಪ್ಪಲಿ ಹಾಕಿ ನಮ್ಮೂರಾಗ ಬಲಿ ಕಟ್ಟಿದ್ರೆ ನಾವು ಜಾತಿ ಹುಡುಗ ಸಮಾಜಕ್ಕೆ ಏಕಾಗಲಾಗಲಿ ಇದು ಕಮಲಾದೆ ಪಾದಲಿಗೂ ಸಾಧ್ಯ. ಸಾಧ್ಯ ಸತ್ಯದ ಸವಾಲಿಗೆ ಜವಾಬು ನೀಡಿದೆ. ಕಲ್ಲಾಯಿ ಕುಳಿದ್ರೆ ಈ ನಿನ್ನ ಎಲ್ಲ ದೇವತೆ ಅಂದಾಗ ಈ ಕಲಿಯುಗದ ಛಲಗಾರನು ಒಂದೇ ನಿನ್ನ ಸವಾಲು ಏನು ಮಾಡಲೆಂದು ನೆನಪಿಟ್ಟುಕೋಬೇರ. ಈ ನಿನ್ನ ಗಂಡು ನುಡಿಸಿಡಿ ಹಾಗೆ ನಿನ್ನದೇ ದೇಹ ಸಡಿಸಲು ನಾಳಿಗೆನ ಬರುವಳು ಮತ್ತೊಬ್ಬಳು ಮಾಡಿದಾಗಿ ನಿನ್ನ ಬಾಗಿಲಿಗೆ ಅಲ್ಲಿಗೆ ನಿರ್ನಾಮ ಹೋಗುದು ಈ ನಿನ್ನ ಪೌರುಷದಲ್ಲಿ. ಬಿ ಕೇರ್ಫುಲ್. ಹೋಗ್ಲೇ ಮಗಳೇ ಹೋಗು. ಈ ಹಿಮಾಲಯ ಪರ್ವತ ಬಂದ ಅಪ್ಪಸರು ನಮ್ಮ ಈ ಸಂಸಾರ ಯಾರು ಬೇರೆ ಮಾಡಲಾರರು. ಅಕ್ಕ ಏನಮ್ಮ ನಿನ್ನ ಈ ಸ್ಥಿತಿ? ತಮ್ಮ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನವನ್ನು ಕಾಪಾಡಿದ ಧೀರನಪ್ಪ ನೀನು. ಶಾಂತ, ದೇವಿಯ ದರ್ಶನ ತಡಬೇಕೆ? ಏನಿಲ್ಲ ರೀ, ತಮ್ಮ ಬಂದಿದ್ನಲ್ಲ ಅದಕ್ಕೆ. ಇರ್ಲಿ ಇರ್ಲಿ ಬೀರ, ಎತ್ತಿನ ಗಾಡಿ ಹೊಲಿಸಿಕೊಂಡು ನೀನು ಮನೆಗೆ ಹೋಗು. ಶಾಂತ ನಾನು ನಂತರ ಬರ್ತೇವೆ. ಆಯ್ತು ಮಾವ. ಶಾಂತ, ಸ್ವಾಮಿ ಮೊದಲು ದೇವಿಗೆ ನಮಸ್ಕರಿಸಿ. ಅಮ್ಮ ಕಮಲಾದೇವಿ, ದಂಪತಿಗಳಾದ ನಮಗೆ ಇಂಪಾದ ಒಂದು ಮಗವನ್ನು ದಯಪಾಲಿಸು. ನಂತರ ನನಗೆ ಆನಂದ ಹರಿಸುವೆ. ಇದೇನು ಸ್ವಾಮಿ, ಆ ದೇವಿ ಬಳಿ ನಿಮ್ಮ ಭಕ್ತಿಯಾಲೆ? ಹೌದು ಶಾಂತ, ಹೌದು. ಆ ಭಕ್ತಿಯ ಸೆಲೆಯಾಗಿ ಅನುರಾಗದ ಅಲಿಯಾಗುವಂತೆ ಒಂದು ಇಂಪಾದ ಗೀತೆಯನ್ನು ಹಾಡಿ ನನ್ನ ರಾಣಿ. ಯಾಕೆ ಸಂದೇಹ ಉಂಟೆ? ಹಾಡಬೇಕು ರಾಣಿ. ಹಾ, ಹಾಡುವೆ ರಾಜ. ಜೊತೆಯಾಗಿ
ಶಾಂತ, ದೇವಿ ದರ್ಶನ, ಕಮಲಾದೇವಿ ದರ್ಶನ ತೆಗೆದುಕೊಂಡು ಹೋಗೋಣ. ಬನ್ನಿ. ಹಲೋ, ಹಾಯ್, ಏನಿದು ಅರ್ಜೆಂಟಾಗಿ ಬಾ ಅಂತ ಫೋನಿನಲ್ಲಿ ಹೇಳ್ತಿರಲ್ಲ, ಕಾರಣ? ಕಾರಣದೇ ರಂಜನಿ, ಕಾರಣದೇ. ನೀನು ನನ್ನ ನೆಚ್ಚಿನ ರಾಣಿ ಅಂದ ಮೇಲೆ ನಿನ್ನಿಂದ ನನಗೊಂದು ಸಹಾಯವಾಗಬೇಕಾಗಿದೆ. ನನ್ನ ಪ್ರಾಣ ಕೊಡಲು ಸಿದ್ಧವಾಗಿದ್ದೇನೆ. ಪ್ರಾಮಿಸ್ ಆಗಿಯೂ? ಅಂದ್ರೆ ಏನು ನಿಮ್ಮ ಮಾತಿನ ಅರ್ಥ? ನಿಮ್ಮನ್ನು ಕೈ ಬಿಟ್ಟು ಇನ್ನೊಬ್ಬನ ಕೈ ಹಿಡಿ ಅಂತ ಹೇಳ್ತಾ ಇದ್ದೀರಾ? ಹೌದು ರಂಜನಿ. ಏನು ಬೇಡ, ನೀವು ನನಗೆ ಮೋಸ ಮಾಡ್ತಾ ಇದ್ದೀರಾ. ನೋಡಿ, ನಾನು ನಿಮ್ಮನ್ನು ಮನಸ್ಸಿನಲ್ಲಿ ಪೂಜೆ ಇಟ್ಟುಕೊಂಡು ಪೂಜೆ ಮಾಡ್ತಾ ಇದ್ದೀನಿ. ನೀವೇ ನನ್ನ ಪತಿ ದೇವರು ಅಂತ ಪ್ರತಿನಿತ್ಯ ಪೂಜೆ ಮಾಡ್ತಾ ಇದ್ದೀನಿ. ನಿಮ್ಮ ಕೈಯಾರೆ ನನಗೆ ಬೆಂಕಿ ಇಡ್ತಾ ಇದ್ದೀರಾ? ಬೇಡ. ಆದರೆ ನಿಮ್ಮ ಬಗ್ಗೆ ನಾನು ಎಷ್ಟೊಂದು ಆಸೆ ಅವಕಾಶವನ್ನು ಇಟ್ಟುಕೊಂಡಿದ್ದೀನಿ. ಆದರೆ ನೀವು ಗಾಳಿ ಗೋಪುರ ಮಾಡ್ತಾ ಇದ್ದೀರಲ್ಲ, ನೀವು ಮನುಷ್ಯರಲ್ಲ, ರಾಕ್ಷಸರು. ಇದನ್ನೇ ವಿಪರೀತ ತಿಳಿದುಕೊಂಡ ಪಾತಾಳ ಸೇರ್ತಿಲ್ಲೇ ಹೊಚ್ಚಿ ನೀನೆಂದಿದ್ರುಗಳು ನನ್ನವಳೆ. ಆದರೆ ನನಗೆದುರಾಗಿ ಆ ಶಾಂತಿ ಕೈ ಹಿಡಿದು ಈ ಶಿವಕ್ಕೆ ಶಿವನಾಗಿ ಬರ್ತಾ ಇದ್ದಾನಲ್ಲ ಆ ರಾಮಚಂದ್ರ ಇಂದು ನಿನ್ನಿಂದ ಬೀದಿ ಪಾಲಾಗಿ ನನ್ನ ಕೈ ಸೆರೆ ಆಗಿ ನನ್ನ ಮನೆಯ ಹುಡಿಯಾಗಿ ಬದುಕಬೇಕು. ಇದಕ್ಕೆ ನಿನ್ನ ಸಹಾಯ ಅಗತ್ಯ. ಬೇಡ ಪ್ರಿಯತಮ, ಬೇಡ. ನೋಡಿ, ಅವನು ಈ ಊರಿನವರು ನ್ಯಾಯದ ತಂದೆ ಅಂತ ತಿಳ್ಕೊಂಡಿದ್ದಾರೆ. ವಯಸ್ಸಿನಲ್ಲಿ ಚಿಕ್ಕವನಾದರೂ ಕೀರ್ತಿಯಲ್ಲಿ ಆಕಾಶದತ್ರ ಬೆಳೆದಿದ್ದಾನೆ. ಇದು ನನ್ನಿಂದ ಸಾಧ್ಯವಿಲ್ಲ. ಹೆಣ್ಣಿಗೆ ಅಸಾಧ್ಯ ಎಂಬುದು ಯಾವುದಿಲ್ಲ ಈ ಜಗದಲ್ಲಿ. ನೀನು ಮನಸ್ಸು ಮಾಡಿದರೆ 2 ಅಂತಸ್ತಿರೋ ಒಂದೇ ಸಿಂಹಾಸನ ರಾಣಿಯಾಗುತ್ತೆ. ವಿಚಾರಿಸೋ. ನಿಜವೇ? ನಿಜವನ್ನರದೆ ಎಂದು ಭಾವಿಸಲಾರ ಈ ರವಿವರ್ಮ. ಮನದಲ್ಲಿ ನಿನ್ನನ್ನು ಒಡತಿ ಹಾಗೆ, ಸಮಾಜದವರಿಗೆ ನೀ ನನ್ನ ತಂಗಿ ಹಾಗೆ, ಆ ರಾಮನ ಮನ ಪ್ರೇಯಸಿ ಆಗಬೇಕು. ಆಮೇಲೆ ಆ ಶಾಂತಿಯು ನಿನ್ನ ದಾಸಿ ಹಾಗೆ, ಈ ಊರಿನ ಅರಸರ ರಾಣಿ ಆದ ನಿನಗೆ ಈ ಊರಿನ ಜನ ನಿನ್ನ ಕಾಲು ಹಿಡಿಯುತ್ತಾರೆ. ಇದು ನಾನಿಗೂ ಸತ್ಯ. ಕರೆಕ್ಟ್ ಯುವರ್ ಆನ್ಸರ್. ಎಂಥ ಚಾಲಾಕ್ತನೆ ತಲೆ ನಿಮ್ಮದು. ನೋಡಿ, ಆ ದೇವರು ಎಂಥ ರಸಿಕತೆ ತುಂಬಿದೆ ನಿಮ್ಮ ತಲೆಯಲ್ಲಿ. ನೀವು ಹೇಳಿದಂತೆ ನಾಳೆ ನಾನು ಅವನ ಪ್ರೇಯಿಸಿ ಆಗ್ತೀನಿ. ವೆರಿ ಗುಡ್ ರಂಜನಾ. ಹಾಗಾದ್ರೆ ಈ ಸಂತೋಷ ಸಮಯದಲ್ಲಿ ಈ ಕುಳಿತಂತ ಜನ ತಲೆಲ್ಲಾಡಿಸುವಂತೆ ನನ್ನೆನಿಗೆ ಗೀತೆಯಿಂದ ಆಡೋ. ಆಗ್ಲಿ ರಾಜ, ನಿಮ್ಮ ಆಸೆ ಇದೆಯಾ?
ಬಾ ರಂಜನಾ, ಈ ವಿಷಯ ಅಣ್ಣನೇ ತಿಳಿಸಿ ಮುಂದಿನ ಕೆಲಸ ನೋಡೋಣಂತೆ. ಆಗ್ಲಿ ಬಾ ರಾಜ, ಹೋಗೋಣ. ನನ್ನ ಗೆಳೆಯನದ ರಮೇಶ್ ಬರೇಶಿ, ಇವನಾದರೂ ನನಗೆ 500 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾನೆ. ಅವನಿಗೆ ಕಮಲಾದಿ ಆಶೀರ್ವಾದ ಸಹಕಾರದಿಂದ ಹರಿಸುತ್ತದೆ.